ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC GD ಮತ್ತು SSC MTS ಒಳಗೆ ಸಾಕಷ್ಟು ಬಾರಿ ರಿಪೀಟ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ನಾವು ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಕ್ವಶನ್ನ ನೀವು ನೋಡ್ಬೋದು. ಈ ಸಲ SSC GD ಎಕ್ಸಾಮ್, SSC GD ಎಕ್ಸಾಮ್ ಕೂಡ ಕನ್ನಡದೊಳಗಿರ್ತದೆ. ಅದೇ ರೀತಿಯಾಗಿ MTS ಎಕ್ಸಾಮ್ ಕೂಡ ಕನ್ನಡದೊಳಗಿರ್ತದೆ. RPF ಎಕ್ಸಾಮ್ ಕೂಡ ಕನ್ನಡದಲ್ಲೇ ಇರ್ತದೆ. ಆದರೆ ಕೇಳ್ತಕ್ಕಂಥ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇರ್ತದೆ. PC ಕೇಳ್ತಕ್ಕಂಥ ಕ್ವಶನ್ಗಳನ್ನ ಈ ಒಂದು ಎಕ್ಸಾಮಲ್ಲಿ ಕೇಳೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಕೇಳಿರ್ತಕ್ಕಂಥ ಲೆವೆಲ್ಗೆ ಕ್ವಶನ್ಗಳನ್ನ ಇಲ್ಲಿ ಕೇಳ್ತಿರ್ತಾರೆ. ಸೊ ನಾವು ಇದೇ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ SSC GD ಆಗಿರ್ಬೋದು, MTS ಆಗಿರ್ಬೋದು, RPF ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಕ್ವಶನ್ ನೋಡ್ಬೋದು, ಏನದ ರೀ, ಟೈಮ್ ಆ್ಯಂಡ್ ವರ್ಕ್ ಅಂತಕ್ಕಂಥ ಒಂದು ಚಾಪ್ಟರ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಗಳು ನೋಡ್ಬೋದು. 20 ಜನರು ಒಂದು ಕೆಲಸವನ್ನ 45 ದಿನಗಳಲ್ಲಿ 20 ಜನರು ಒಂದು ಕೆಲಸವನ್ನ 45 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು 9 ದಿನಗಳಲ್ಲಿ, ಎಷ್ಟು ದಿನಗಳಲ್ಲಿ? 9 ದಿನಗಳಲ್ಲಿ ಪೂರ್ಣಗೊಳಿಸಬೇಕಾದರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನ ನಾನು ಎರಡು ರೀತಿಯಿಂದ ಹೇಳ್ತೀನಿ. ಫಸ್ಟ್ ಸಾಂಪ್ರದಾಯಿಕವಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬಿಡಿಸ್ಬೇಕು, ನೆಕ್ಸ್ಟ್ ಅಗದಿ ಶಾರ್ಟ್ಕಟ್ ಆಗಿ ನಿಮ್ಗೆಲ್ಲರಿಗೂ ತಿಳಿಯುವಂಗೆ ಅಗದಿ ಈಸಿ ಆಗಿರ್ತಕ್ಕಂಥ ಒಂದು ಮೆಥಡ್ ಒಳಗೂ ಹೇಳ್ತೀನಿ. ಆದರೆ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರೆ ನಿಮ್ಗೆ ಅಗದಿ ಈಸಿಯಾಗಿ ಲೆಕ್ಕವನ್ನು ಯಾವ ರೀತಿ ಬಿಡಿಸ್ಬೇಕಂತಕ್ಕಂಥ ಒಂದು ವಿಶ್ವಾಸವನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ಏನದಪ್ಪ ಕ್ವಶನ್. ಕ್ವಶನ್ ಒಳಗೆ ಏನು ಕೊಟ್ಟಿದ್ದಾರೆ ರೀ? ಜನ, ಕೆಲಸ, ದಿನ. ಓಕೆ, ಜನ, ಕೆಲಸ, ದಿನ. ಎಷ್ಟು ಜನ ಅದಾರ್ರಿ? 20 ಜನರು. ಏನು ಮಾಡತ್ತಾರೋ? ಒಂದು ಕೆಲಸವನ್ನ 45 ದಿನದಾಗ ಸಂಪೂರ್ಣಗೊಳಿಸತ್ತಾರ. 20 ಜನರದರು ಒಂದು ಕೆಲಸವನ್ನ ಏನು ಮಾಡತ್ತಾರ್ರಿ? 45 ದಿನದ ಒಳಗೆ ಕಂಪ್ಲೀಟ್ ಮಾಡತ್ತಾರ. ಹಾಗಾದ್ರೆ ಅದೇ ಕೆಲಸವನ್ನ ಏನ್ರಿ, ಸೇಮ್ ಕೆಲಸ, ಅದೇ ಕೆಲಸ ಅಂದ್ರೆ ಇವ್ರು ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಅದೇ ಕೆಲಸವನ್ನ ಇವರು ಕೂಡ ಮಾಡ್ತಾರೆ. ಎಷ್ಟು ದಿನದಾಗ ಮಾಡ್ಬೇಕ್ರಿ? 9 ದಿನಗಳಲ್ಲಿ ಮಾಡ್ಬೇಕಾದ್ರೆ ಎಷ್ಟು ಜನರ ಬೇಕು ಅಥವಾ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ. ಸೊ ಇದನ್ನ ಸಿಂಪಲ್ ಆಗಿ ಬಿಡಿಸ್ಬೋದು. ಎಕ್ಸ್ ಜೊತೆ ಯಾವ ಟರ್ಮ್ ಅದ ರೀ? 9. ಇದನ್ನ ಏನು ಮಾಡಬೇಕು? ಕೆಳಗೆ ಬರ್ಕೋಬೇಕು. ನೆಕ್ಸ್ಟ್ ಈ ಕಡೆಯಿಂದ ಒಂದು ಫೀ ತಗೋಬೇಕು. ಯಾವ ಬರ್ತಾವ್ರಿ? 20, 45. ಯಾವ ಬರ್ತಾವ? 20, 45. ಸೊ ಸಿಂಪಲ್ ಆಗಿ ತಿಳ್ಕೊರಿ. ಫಸ್ಟ್ ಕ್ವಶನ್ ನೋಡಿದ ಕೂಡಲೇ ಜನ, ಕೆಲಸ, ದಿನ ಅಂತ ಬರಿಬೇಕು. ನೆಕ್ಸ್ಟ್ ಎಷ್ಟು ಜನ ಅದರಿ? 20 ಜನರು ಒಂದು ಕೆಲಸವನ್ನ 45 ದಿನಗಳಲ್ಲಿ ಪೂರ್ಣಗೊಳಿಸುವರು. ಅದೇ ಕೆಲಸವನ್ನ ಅಂದಾಗ ಇಲ್ಲಿ ಯಾವ ಕೆಲಸ ಐತಲ್ಲ ಇವರು ಕೂಡ ಅದೇ ಕೆಲಸವನ್ನ 9 ದಿನದಾಗ ಮುಗಿಸ್ಬೇಕಾದ್ರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕೇಳಿದಾರು. ಒಂದು ಫೀ ಹಿಂಗೆ ಹಾಕೋಬೇಕು, ಒಂದು ಫೀ ಹಿಂಗೆ ಹಾಕೋಬೇಕು. ಅವಾಗ ಎಕ್ಸ್ ಜೊತೆ 1, 9 ಬರ್ತದೆ. ಒಂದು ಬರೆದ್ರು ಅಷ್ಟು, ಬಿಟ್ಟರು ಅಷ್ಟು. ಯಾವ್ದು ಉಳಿತ್ರಿ? 9 ಉಳಿತು. 9 1 9 5 45. ನೆಕ್ಸ್ಟ್ 0ಕ್ಕೆ 0, 5 2 ಎಷ್ಟು ರೀ? 10. ಎಷ್ಟು ಜನರ ಅವಶ್ಯಕತೆ ಇದೆ ರೀ? 100 ಜನರ ಅವಶ್ಯಕತೆ ಇದೆ. ಸೊ ಇದಂತೂ ಎಲ್ಲರಿಗೂ ತಿಳಿದಿಲ್ಲ. ಇನ್ನು ನಮ್ಮ ಮಂದಿ ಸ್ವಲ್ಪ ಇರ್ತಾರೆ, ಸ್ವಲ್ಪ ಎಜುಕೇಶನ್ ನಡು ಗ್ಯಾಪ್ ಮಾಡಿ ಏನೇನೋ ಕೆಲಸ ಮಾಡಿ ಎಲ್ಲೋ ಓದ್ತಿರ್ತಾರೆ. ಅವ್ರಿಗೆ ಇಂಥ ಮೆಥಡ್ ಎಲ್ಲ ತಿಳಿತಿರೋದಿಲ್ಲ. ಅವರಿಗಾಗಿ ಕೂಡ ಒಂದು ಶಾರ್ಟ್ಕಟ್ ಮೆಥಡ್ ಇವತ್ತಿನ ದಿನ ಅದನ್ನು ನೋಡ್ಬೋದು. ಏನದಪ್ಪ ಅಂದ್ರೆ, ಸೊ ಫಸ್ಟ್ ಏನು ಕೊಟ್ಟಾರ ನೋಡ್ರಿ, ಯಾವ್ಯಾವ ಸಂಖ್ಯೆಗಳನ್ನ ಕೊಟ್ಟಾರ ನೋಡ್ಕೊಂಡ್ಬರ್ಬೇಕು. ಯಾವ್ದು ಕೊಟ್ಟಾರ? 20 ಕೊಟ್ಟಿದ್ದಾರು. ನೆಕ್ಸ್ಟ್ ಯಾವ್ದು ಕೊಟ್ಟಾರ್ರಿ? 45 ಕೊಟ್ಟಾರ. ನೆಕ್ಸ್ಟ್ ನಂಬರ್ ಯಾವ್ದೈತಿ? 9. ಇಷ್ಟು ಬರೆದ್ರೆ ಮುಗೀತು. ಇವೆರಡನ್ನು ಗುಣಿಸ್ಬೇಕು, ಲಾಸ್ಟ್ ಸಂಖ್ಯೆಯನ್ನ ಭಾಗಿಸ್ಬೇಕು. 9 1 9 5 45. 0ಕ್ಕೆ 0, 5 2 ಎಷ್ಟು ರೀ? 10. ಇಷ್ಟು ಶಾರ್ಟ್ಕಟ್ ಆಗಿ ಏನೂ ಬರಲಿಲ್ಲ ಅಂದ್ರೂ ಲೆಕ್ಕ ಬಿಡಿಸ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಅದ. ಸೇಮ್ ಪ್ಯಾಟರ್ನ್ ಒಳಗೆ ಇನ್ನೊಂದು ಲೆಕ್ಕ ಹಾಕಿದ್ದೇನೆ. ಈ ಒಂದು ಲೆಕ್ಕ ನೀವು ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನಿಮ್ಗೆ ಆನ್ಸರ್ ಬಂದಿತ್ತಂದ್ರೆ, ಈ ಲೆಕ್ಕ ತಿಳಿದಿತ್ತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, 8 ಜನರು. ಎಷ್ಟು ಜನರಿ? 8 ಜನರು ಒಂದು ಕೆಲಸವನ್ನ 24 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನ 6 ಜನರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವರು? ನಿಮಗೆಲ್ಲ ಗುರ್ತದೆ. ಇವೆರಡನ್ನು ಗುಣಿಸ್ಬೇಕು, ಲಾಸ್ಟ್ ಸಂಖ್ಯೆಯಿಂದ ಭಾಗಿಸ್ಬೇಕು. ಇದನ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ನೀವು ತಿಳಿಸ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ನನಗದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದ ರೀ?
ಇನ್ ಅ ಫ್ಯಾಮಿಲಿ ಅಂತಕ್ಕಂಥ ಒಂದು ಕ್ವಶನ್ ಎಲ್ಲಿಂದ ಬರ್ತದಪ್ಪ ಅಂದ್ರೆ ಏಜ್ ಅಂತಕ್ಕಂಥ ಚಾಪ್ಟರ್. ವಯಸ್ಸು ಯಾವ್ದ್ರಿ? ವಯಸ್ಸಿನ ಮೇಲೆ ಸಾಕಷ್ಟು ಬಾರಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಒಳಗಿರ್ಬೋದು, SSC ಆಗಿರ್ಬೋದು, RPF ಆಗಿರ್ಬೋದು, MTS ಆಗಿರ್ಬೋದು, SSC GD ಆಗಿರ್ಬೋದು, ಅಗ್ನಿವೀರ ಎಕ್ಸಾಮ್ ಒಳಗೆ ಕೂಡ ಈ ಎಲ್ಲ ಚಾಪ್ಟರ್ ಮೇಲೆ ಕ್ವಶನ್ಸ್ ಬಂದಿರ್ತಾವ. ಓಕೆ, ನೋಡ್ಬೋದು. ಒಂದು ಕುಟುಂಬದಲ್ಲಿ ಜನಿಸಿರುವ 5 ಜನ ಮಕ್ಕಳು, ಎಷ್ಟು ಜನ ಅದರಿ? 5 ಜನ ಮಕ್ಕಳು ಪ್ರತಿ 3 ವರ್ಷಕ್ಕೆ ಒಬ್ಬರಂತೆ ಜನಿಸುತ್ತಾರೆ. ಪ್ರತಿ 3 ವರ್ಷಕ್ಕೆ ಒಬ್ಬರಂತೆ ಜನಿಸುತ್ತಾರೆ. 5 ಮಕ್ಕಳು ಈಗಿನ ಒಟ್ಟು ವಯಸ್ಸು 50 ವರ್ಷ ಆಗಿದೆ. ಹಾಗಾದರೆ ಆ ಕುಟುಂಬದಲ್ಲಿ ಜನಿಸಿದ ಪುಟ್ಟ ಮಗುವಿನ ವಯಸ್ಸು ಎಷ್ಟು? ಒಂದು ಕುಟುಂಬದಾಗ ಎಷ್ಟು ಜನ ಮಕ್ಕಳು ಅದಾರ್ರಿ? 5 ಜನ ಮಕ್ಕಳು ಅದಾರು. ಎಷ್ಟದಾರು? 5 ಜನ ಮಕ್ಕಳು. ಸೊ 5 ಜನ ಮಕ್ಕಳ ಇದು ಲೆಕ್ಕ ಬಿಡಿಸೋಕ್ಕಿಂತ ನಾವು ಲಾಜಿಕ್ ವಿಚಾರ ಮಾಡಿ ಆನ್ಸರ್ನ ಕಂಡುಕೋಣ. ಅಗದಿ ಈಸಿಯಾಗಿ, ಕ್ವಿಕ್ ಆಗಿ ಲಾಜಿಕ್. ಹಿಂದಿನ ಕೇಳಿದಾಗ ಅಜ್ಜಗಳು ಲೆಕ್ಕ ಮಾಡ್ತಿರಲ್ಲ, ಹಂಗೆ ಲೆಕ್ಕ ಮಾಡಿಬಿಡೋಣ, ಭಾಳ ಈಸಿ. ಈ 5 ಜನರ ವಯಸ್ಸು ಎಷ್ಟದ ರೀ? 50 ವರ್ಷ ಅದ. ಎಷ್ಟದ ರೀ? 50 ವರ್ಷ. ಎಷ್ಟದ? 50 ವರ್ಷ. 5 ಮಕ್ಕಳ ಈಗಿನ ಒಟ್ಟು ವಯಸ್ಸು, ಈ 5 ಮಕ್ಕಳದ ಇವಾಗ ಒಟ್ಟು ವಯಸ್ಸನ್ನ ಕೂಡಿಸ್ತು ಅಂದ್ರೆ ಎಷ್ಟಾಗ್ತದ ರೀ? 50 ವರ್ಷ ಆಗ್ತದ. ಎಷ್ಟಾಗ್ತದ? 50 ವರ್ಷ. ಹಾಗಿದ್ರೆ ನಡುವಿನ ಒಂದು ಎಷ್ಟತ್ತು ಬರ್ಕೊಂಡು? 10 ಬರ್ಕೊಂಡು. ಎಷ್ಟ? 10 ಅಂದ್ರೆ ಆನ್ ಆನ್ ಎವರೇಜ್ ಇವಾಗ 10 ವರ್ಷ ಇತ್ತಂದ್ರೆ, ಹಾಗಿದ್ರೆ ಪ್ರತಿಯೊಬ್ಬ ಮಗುವಿನ ನಡುವ ಡಿಫ್ರೆನ್ಸ್ ಎಷ್ಟದ? 3 ವರ್ಷಕ್ಕೆ ಒಬ್ರು ಜನಿಸಿದಾರೆ. ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ ಒಬ್ರು ಮಗು ಜನನ ಆಗಿದ್ದು. ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ. ಹಾಗಿದ್ರೆ ಇವಂಗೆ 10 ಇದ್ರೆ ಇವಂಗೆ ಎಷ್ಟಿರ್ತದ್ರಿ? 13. ಇವಂಗೆ 13 ಇದ್ರೆ ಇವಂಗೆ ಎಷ್ಟಿರ್ತದ್ರಿ? 16. ಇವಂಗೆ 10 ಇದ್ರೆ ಇವಂಗೆ ಎಷ್ಟಿರ್ತದ್ರಿ? 7. ಇವಂಗೆ ಎಷ್ಟಿರ್ತದ? 4. ಎಷ್ಟಿರ್ತದ? 4. ಯಾಕೆ ನಾವು ಈ ಕಡೆ ಬಂದ್ರೆ 3 ಮೈನಸ್ ಮಾಡಿದೀವಿ, ಈ ಕಡೆ ಹೋದ್ರೆ 3 ಪ್ಲಸ್ ಮಾಡಿದೀವಿ ಅಂದ್ರೆ, ಇವಂದು ಏನಾರ 10 ವರ್ಷ ಆಗಿತ್ತಂದ್ರೆ ಇವಂಗೆ ಎಷ್ಟಿರ್ತದ್ರಿ? 13. ಇವಂಗೆ ಎಷ್ಟಿರ್ತದ? 16. ಇವಂಗೆ ಎಷ್ಟ? 7. ಇವಂಗೆ ಎಷ್ಟ? 4. ಅತಿ ಚಿಕ್ಕವ ಅಥವಾ ಪುಟ್ಟ ಬಾಲಕ ಯಾರ್ರಿ? 4 ವರ್ಷದವ. ದೊಡ್ಡ ಬಾಲಕ ಎಷ್ಟ್ರಿ? 16 ವರ್ಷದವ. ಈ ಲೆಕ್ಕದಾಗ ಏನೂ ಇಲ್ಲ, ಬರೀ ಲಾಜಿಕ್ ಮೇಲೆ ಆನ್ಸರ್ನ ಕಂಡು ಹಿಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ? ಸೇಮ್ ಪ್ಯಾಟರ್ನ್ ಮ್ಯಾಗಿಂದ ಒಂದು ಕ್ವಶನ್ ಅದ. ಕ್ವಶನ್ ನೋಡ್ರಿ, ಸರಿಯಾಗಿ ತಿಳ್ಕೊರಿ. ಏನದ? ಒಂದು ಕುಟುಂಬದಲ್ಲಿರುವ 3 ಜನ ಮಕ್ಕಳು ಪ್ರತಿ 4 ವರ್ಷಕ್ಕೆ ಒಬ್ಬರಂತೆ ಜನಿಸುತ್ತಾರೆ. ಈ 3 ಮಕ್ಕಳ ಈಗಿನ ಒಟ್ಟು ವಯಸ್ಸು ಎಷ್ಟದರಿ? 30 ವರ್ಷ ಆಗಿದೆ. ಹಾಗಾದ್ರೆ ಆ ಕುಟುಂಬದಲ್ಲಿ ಜನಿಸಿದ ಚಿಕ್ಕ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದಾರೆ. ಅಗದಿ ಈಸಿಯಾಗಿ ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಒಂದು ಕ್ವಶನ್ ಎವರೇಜ್ ಅಂತಕ್ಕಂಥ ಚಾಪ್ಟರ್ ಮೇಲೆ. ಯಾವ್ದ್ರಿ? ಎವರೇಜ್, ಸರಾಸರಿ. ಯಾವ್ದ? ಎವರೇಜ್ ಆಗಿರ್ಬೋದು. ಕನ್ನಡದಾಗ ನಾವೇನಂತೀವಿ ಅಂದ್ರೆ ಈ ಚಾಪ್ಟರ್ಕ ಸರಾಸರಿ ಅಂತಾರ. ಏನಂತಾರ್ರಿ? ಸರಾಸರಿ ಅಂತ ಕರಿತೀವಿ. ಸೊ ಅದ್ರ ಮೇಲೆ ಸಾಕಷ್ಟು ಬಾರಿ SSC MTS ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ ಕಾಪಿ ಮಾಡಿರ್ತೀವಿ, SSC GD ಒಳಗಿನ ಕ್ವಶನ್ ಕಾಪಿ ಮಾಡಿರ್ತೀವಿ. ಎಲ್ಲ ಒಂದು ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿ ನಾವು ಇವತ್ತಿನ ದಿನ ಈ ಒಂದು ವಿಡಿಯೋ ಮಾಡತ್ತು. ಎಲ್ಲದೂ ಫಾಲ್ತು ಕ್ವಶನ್ ಇರೋದಿಲ್ಲ, ಎಲ್ಲಾನು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿರ್ತಕ್ಕಂಥ ಕಾಂಬಿನೇಷನ್ ಅದ. ಓಕೆ, ನೆಕ್ಸ್ಟ್ ಏನದ ನೋಡ್ರಿ. ಒಂದು ತರಗತಿಯಲ್ಲಿರುವ 40 ಜನ ವಿದ್ಯಾರ್ಥಿಗಳ, ಒಂದು ತರಗತಿಯಲ್ಲಿರುವ 40 ಜನ ವಿದ್ಯಾರ್ಥಿಗಳ ಸರಾಸರಿ ತೂಕ 45 kg ಆಗಿದೆ. ಸರಾಸರಿ ತೂಕ 45 kg ಆಗಿದೆ. ಆ ವಿದ್ಯಾರ್ಥಿಗಳ ಗುಂಪಿಗೆ ಶಿಕ್ಷಕರು ಬಂದು ಸೇರಿದರೆ, ಒಬ್ಬ ಶಿಕ್ಷಕ ಬಂದು ಸೇರಿದರೆ ಸರಾಸರಿ ತೂಕದಲ್ಲಿ 1 kg ಅಧಿಕವಾಗುತ್ತದೆ. ಹಾಗಾದರೆ ಬಂದು ಸೇರಿದ ಶಿಕ್ಷಕನ ತೂಕ ಎಷ್ಟು? ಬಂದು ಸೇರಿದ ಶಿಕ್ಷಕನ ತೂಕ ಎಷ್ಟು? ಕ್ವಶನ್ ಹೆಂಗದ ನೋಡ್ರಪ್ಪ. ಫಸ್ಟ್ ಒಂದು ತರಗತಿಯಲ್ಲಿರುವ ಏನದರಿ? ಒಂದು ತರಗತಿಯಲ್ಲಿರುವ 40 ಜನ ವಿದ್ಯಾರ್ಥಿಗಳ, 40 ಜನ ವಿದ್ಯಾರ್ಥಿಗಳ ಸರಾಸರಿ ತೂಕ 45 kg ಆಗಿದೆ. ಸರಾಸರಿ ತೂಕ 45 kg ಆಗಿದೆ. ಆ ವಿದ್ಯಾರ್ಥಿಗಳ ಗುಂಪಿಗೆ ಒಬ್ಬ ಶಿಕ್ಷಕರು ಬಂದು ಸೇರಿದರೆ ಸರಾಸರಿ ತೂಕದಲ್ಲಿ 1 kg ಅಧಿಕವಾಗ್ತದೆ. ಸೊ ಕ್ವಶನ್ ಇರಲಿ. ಸೊ ನಾವು ಅದಕ್ಕೊಂದು ಫಾರ್ಮುಲಾ ಅದ. ಸರಾಸರಿ ಸಂಖ್ಯೆ ಈಸ್ ಈಕ್ವಲ್ ಟು ಮೊತ್ತ ಅಥವಾ ಮೊತ್ತ ಅಂತ ಬರ್ತದೆ. ಮೊತ್ತ ಏನು ಫಾರ್ಮುಲಾ ರೀ? ಸರಾಸರಿ ಸಂಖ್ಯೆ ಮತ್ತು ಮೊತ್ತ. ಎಷ್ಟು ಜನ ಅದಾರ್ರಿ? ಫಸ್ಟ್ ತರಗತಿ ಒಳಗೆ 40 ಜನ ಇದ್ರು. ಎಷ್ಟಿದ್ರಿ? 40 ಜನ ಇದ್ರು. ಅವ್ರದ್ದು ಸರಾಸರಿ ಎಷ್ಟಿತ್ರಿ? 45 kg ಇತ್ತು. ಎಷ್ಟಿತ್ರಿ? 45 kg ಇತ್ತು. ಒಬ್ಬ ಶಿಕ್ಷಕ ಬಂದ ನಂತರ ಎಷ್ಟಾದ್ರಿ? 41 ಜನ ಆದ್ರು. 40 ಜನ ಇದ್ದವ್ರು ಎಷ್ಟಾದ್ರಿ? 41 ಜನ ಆದ್ರು. ಸರಾಸರಿ ಒಳಗೂ ಕೂಡ ಎಷ್ಟಾದ್ರಿ?
ಒಂದು ಹೆಚ್ಚಾಯ್ತು, ಒಂದು kg ಅಧಿಕವಾದರೆ ಒಂದು ಹೆಚ್ಚಾಗೈತೆ ಅಂದ್ರೆ ಇದು ಕೂಡ ಎಷ್ಟಾತ್ರಿ 46 ಆಯ್ತು. ಎಷ್ಟಾಯ್ತು 46 ಆಯ್ತು. ಶಿಕ್ಷಕ ಬರೋಕ್ಕಿಂತ ಮುಂಚೆ ಅವ್ರ ತೂಕ ಎಷ್ಟಿತ್ತು ನೋಡಿ, 4 5 ಎಷ್ಟ್ರಿ 22 ಇತ್ತು, 4 4 16 2 ಎಷ್ಟ್ರಿ 80. ಶಿಕ್ಷಕ ಬರೋಕ್ಕಿಂತ ಮುಂಚೆ ಎಷ್ಟಿತ್ರಿ ಅವ್ರದ್ದು ತರಗತಿಯ ಒಟ್ಟು ಮತ್ತು ತೂಕ 1800 ಇತ್ತು. ಈಗ ಶಿಕ್ಷಕ ಬಂದಾನು 46 × 41 ಮಾಡಬೇಕು, ಅವಾಗೂ ಒಂದು ಆನ್ಸರ್ ಬರ್ತದೆ. ಅವೆರಡರದ್ದು ಡಿಫ್ರೆನ್ಸ್ ಕಂಡು ಹಿಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ಸೊ ಇದು ಲೆಂದಿ ಪ್ರೊಸೆಸ್ ಎಕ್ಸಾಮ್ ಒಳಗೆಲ್ಲ. ಸೊ ಇದಕ್ಕೊಂದು ಶಾರ್ಟ್ ಕಟ್ ಹೇಳ್ತೀನಿ ನಿಮ್ಗೆ. ಏನು ಹೇಳ್ತೀನಿ ರೀ? ಶಾರ್ಟ್ ಕಟ್ ಯಾವ ರೀತಿ ಬಿಡಿಸ್ಬೇಕು ನೆನಪಿಟ್ಕೊಂಡ್ಬಿಡ್ರಿ. 45 40 ಎಷ್ಟು ಹೆಚ್ಚಾಗತೈತ್ರಿ? 1 ಹೆಚ್ಚಾಗತ್ತದ. ಎಷ್ಟು ಹೆಚ್ಚಾಗತ್ತದ? 1 ಹೆಚ್ಚಾಗತ್ತದ. ಸೊ ಅದನ್ನ ಈ ರೀತಿ ಬರ್ಕೋಬೇಕು. ಇದು ಶಾರ್ಟ್ ಕಟ್. ನಿಮ್ಮ ಎಕ್ಸಾಮ್ದಾಗ ಈ ರೀತಿ ಬಿಡಿಸ್ರೆ ನೀವು ಎಕ್ಸಾಮ್ದಾಗ ಕ್ವಶನ್ಸ್ ಎಲ್ಲಾನು ಕವರ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಕ್ವಶನ್ಸ್ ಇದ್ದಾಗ ಅಗದಿ ಶಾರ್ಟ್ ಕಟ್ ಆಗಿ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ. ಎಷ್ಟು ಜನ ಅದಾರ್ರಿ? 45 ಜನ ಆದರು. ಎಷ್ಟದಾರಿ? 40 ಜನ ಇದ್ರು. ಒಂದು ಸೆಕೆಂಡ್ ಇನ್ನೊಂದು ಬರ್ಕೊಂಡ್ಬಿಡೋನು. ಎಷ್ಟು ಅದಾರಿ ಹುಡುಗರ? 40 ಜನ ಇದ್ರು. ಎಷ್ಟಿದ್ರಿ? 40 ಜನ ಇದ್ರು. ಅವರ ಸರಾಸರಿ ಎಷ್ಟಿತ್ರಿ? 45. ಎಷ್ಟಿತ್ರಿ? 45. ಇದಕ್ಕೆ ಒಬ್ಬ ಶಿಕ್ಷಕ ಬಂದು ಸೇರಿದ ಕೂಡಲೇ ಎಷ್ಟು ಹೆಚ್ಚಾತ್ರಿ? 1 ಹೆಚ್ಚಾತು. ಈಗೇನು ಮಾಡ್ಬೇಕಂದ್ರೆ ಇವೆರಡನ್ನು ಗುಣಿಸ್ಬೇಕು. 41 40 ಪ್ಲಸ್ 45 ಪ್ಲಸ್ 1 ಎಷ್ಟ್ರಿ? 46. ಹಾಗಾದ್ರೆ ಇವೆರಡನ್ನು ಕೂಡಿಸಿದ್ರೆ ಎಷ್ಟ್ರಿ? 86 kg. ಇದು ಯಾರ್ದು ಆಗಿರ್ತದ? ಆ ಶಿಕ್ಷಕನ ವಯಸ್ಸು. ಯಾರ ವಯಸ್ಸ್ರಿ? ಶಿಕ್ಷಕನ ತೂಕ ಎಷ್ಟ್ರಿ? 86 kg. ಇದು ನಮ್ಮ ಮಂದಿಗಾಗಿ, ನಮ್ಮ ಹುಡುಗರಿಗೋಸ್ಕರ ಅಗದಿ ಶಾರ್ಟ್ ಕಟ್ ಲೆಕ್ಕ. ನೆಕ್ಸ್ಟ್ ಲೆಕ್ಕ ನೋಡ್ರಿ. 15 ಜನ ವಿದ್ಯಾರ್ಥಿಗಳ ಗುಂಪಿಗೆ 15 ಜನ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷವಾಗಿದೆ. ಆ ವಿದ್ಯಾರ್ಥಿಗಳ ಗುಂಪಿಗೆ ಒಬ್ಬ ಶಿಕ್ಷಕ ಬಂದು ಸೇರಿದರೆ ಸರಾಸರಿಯಲ್ಲಿ 2 ವರ್ಷ ಅಧಿಕವಾಗುತ್ತದೆ. ಹಾಗಾದರೆ ಬಂದು ಸೇರಿದ ಶಿಕ್ಷಕನ ವಯಸ್ಸು ಎಷ್ಟು? ಸೊ ಬಿಡಿಸೋಣ. ಫಸ್ಟ್ ಎಷ್ಟಿದ್ರಿ? 15 ಜನ ಇದ್ರು. ಅವರ ಸರಾಸರಿ ಎಷ್ಟಿತ್ರಿ? 20 ಇತ್ತು. ಒಬ್ಬ ಶಿಕ್ಷಕ ಬಂದು ಸೇರಿದ ನಂತರ ಎಷ್ಟು ಹೆಚ್ಚಾಗೈತ್ರಿ? 2 ಹೆಚ್ಚಾಗೈತಿ. ಸೊ ನಮಗೆಲ್ಲ ಗುರ್ತದ. ಇವೆರಡನ್ನು ಗುಣಿಸ್ಬೇಕು. 15 2 ಎಷ್ಟ್ರಿ? 30. ನೆಕ್ಸ್ಟ್ ಪ್ಲಸ್ 20 ಪ್ಲಸ್ 2 ಎಷ್ಟ್ರಿ? 22. ಇವೆರಡನ್ನು ಕೂಡಿಸ್ರೆ ಎಷ್ಟಾಗ್ತದ್ರಿ? 52. ಇದೇನಾಗಿರ್ತದ? 52 ಅನ್ನೋದು ಬಂದು ಸೇರಿದಂತಹ ಶಿಕ್ಷಕನ ವಯಸ್ಸು. ಬಂದು ಸೇರಿದಂತಹ ಶಿಕ್ಷಕನ ಏನಾಗಿರ್ತದ್ರಿ? ವಯಸ್ಸು. ಈ ಒಂದು ಲೆಕ್ಕ ತಿಳಿದಿತ್ತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ 17 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿತ್ತಂದ್ರೆ ಅವರು ಕೂಡ ಏನಾದರೂ ಜಾಬ್ ಪ್ರಿಪ್ರೇಷನ್ ಮಾಡ್ತಾ ಇದ್ರಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಏನದಪ್ಪ ಕ್ವಶನ್ ಒಳಗೆ? ಒಂದು ವಸ್ತುವಿನ ಬೆಲೆ. ಸೊ ಇದು ಏನಾಗಿದೆಪ್ಪ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಕ್ಕಂಥ ಚಾಪ್ಟರ್, ಲಾಭ ಮತ್ತು ನಷ್ಟ ಅಂತಕ್ಕಂಥ ಚಾಪ್ಟರ್ ಮೇಲೆ. ಈ ಒಂದು ಚಾಪ್ಟರ್ ಮೇಲೆ ಯಾವುದೇ ಎಕ್ಸಾಮ್ ಬರೆದ್ರು 1 ರಿಂದ 2 ಕ್ವಶನ್ 100% ಬರ್ತಾವ. ಇದಕ್ಕಿಂತ ಹೆಚ್ಚು ಬರೋದಿಲ್ಲ, ಇದಕ್ಕಿಂತ ಕಡಿಮೆ ಬರೋದಿಲ್ಲ. ಇದು ಚಾಪ್ಟರ್ ಬರ್ದಿತ್ತಂದ್ರೆ ಇದನ್ನ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬಾರ್ದು. ಭಾಳ ಪ್ರಾಕ್ಟೀಸ್ ಮಾಡ್ರು 1 ರಿಂದ 2 ಕ್ವಶನ್ ಅಷ್ಟೇ ಬರ್ತಾವೆ. ಆ ರೇಂಜಿಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತವು, ನಾವು SSC ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತವ ಅಂದ್ರೆ ನಮಗೆಲ್ಲ ಗುರ್ತಿರ್ಬೇಕು ನಾವು ಏನು ಓದಬಾರ್ದಂತ. ಸೊ ಎಲ್ಲ ಕಡೆ ಕಂಟೆಂಟ್ ಸಿಗ್ತದೆ. ಸೊ ಒಬ್ಬೊಬ್ರು ಯೂಟ್ಯೂಬರ್ಸ್ ಕ್ಲಾಸ್ ಮಾಡ್ತಾರೆ, ಆದರೆ ಅವ್ರಿಗೆ ಕರೆಕ್ಟಾಗಿ ಸಿಲೆಬಸ್ ಕಾಪಿನ ಗುರುತಿರೋದಿಲ್ಲ. ಅಂಥವು ಕ್ಲಾಸ್ ಕೇರ ನೀವು ಕ್ಲಿಯರ್ ಆಗೋದಿಲ್ಲ. ಸೊ ಚಲೋ ಕ್ವಾಲಿಟಿ ಕೊಡ್ತಕ್ಕಂಥ, ಚಲೋ ಸಿಲೆಬಸ್ ಪ್ರಿಪೇರ್ ಆಗಿ ಕ್ವಶನ್ ಪೇಪರ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾರು ಕ್ಲಾಸ್ ಹೇಳ್ತಿರ್ತಾರಲ್ಲ ಅಂಥವು ಕ್ಲಾಸ್ ಕೇರ್ ನೀವು ಕೂಡ SSC ಕ್ಲಿಯರ್ ಮಾಡ್ತೀರಿ. ಅದನ್ನ ಬಿಟ್ಟು ಯಾವ್ಯಾವುದು ಈಗ ಒಬ್ಬೊಬ್ರಿಗೆ ಏನೂ ಗುರುತಿರೋದಿಲ್ಲ ಅಂಥವ್ರದ್ದೆಲ್ಲ ಕ್ಲಾಸ್ ಕೇರ್ ನೀವು ಫಾಸ್ಟ್ ಆಗಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತು ಹೇಳ್ತೀನಿ. ಸೊ ಲಾಭ ಮತ್ತು ನಷ್ಟ ಏನದ ಕ್ವಶನ್ ರೀ? ಒಂದು ವಸ್ತುವಿನ ಬೆಲೆ 1250 ಆಗಿದ್ದು ಮೊದಲ ತಿಂಗಳು 20%, ಮೊದಲ ತಿಂಗಳು 20% ರಷ್ಟು ಹೆಚ್ಚಿಸಿ ನಂತರದ ತಿಂಗಳು 10% ಕಡಿಮೆ ಮಾಡಿದರೆ 2 ತಿಂಗಳ ನಂತರ ಆ ವಸ್ತುವಿನ ಬೆಲೆ ಏನು? ಒಂದು ವಸ್ತು ಅದ, ಒಂದು ಪೆನ್ ಅದ ಅಥವಾ ಪೆನ್ನು ಅಥವಾ ಒಂದು ಏನೋ ಒಂದು ವಸ್ತು ಅದ. ಈ ಪೆನ್ ಕಾಸ್ಟ್ಲಿ ಅದ. ಈ ಪೆನ್ನಿನ ಬೆಲೆ ಎಷ್ಟಿತ್ರಿ? 1250 ರೂಪಾಯಿ ಇತ್ತು ಮೊದಲು ಸ್ಟಾರ್ಟಿಂಗ್. ನೆಕ್ಸ್ಟ್ ಇದಕ್ಕೆ ವ್ಯಾಲ್ಯೂ ಭಾಳ ಬಂತು, ಭಾಳ ಎಲ್ಲರೂ ಬೇಡಿಕೆ ಬಂತು. ಅವಾಗ ಏನು ಮಾಡ್ತಾರಂದ್ರೆ 20% ಅಷ್ಟು ಹೆಚ್ಚಿಸ್ತಾರೆ. 20% ಶೇಕಡ 20 ಬಂದಿತ್ತಂದ್ರೆ 100ಕ್ಕೆ 20 ರೂಪಾಯಿ ಆಕೈತಿ. 100 ಇದ್ದಿದ್ದನ್ನು 120ಕ್ಕೆ ಮಾರ್ತೀವಿ. ಇದಕ್ಕೆ ಏನಂತೀವಿ ನಾವು? 20% ಹೆಚ್ಚು ಮಾಡಿದ್ವಿ ಮೊದಲನೇ ತಿಂಗಳು. ನೆಕ್ಸ್ಟ್ 2ನೇ ತಿಂಗಳ ಈ ಥರದ ವ್ಯಾಲ್ಯೂ ಕಡಿಮೆ ಆಯ್ತು, 10% ಕಡಿಮೆ ಮಾಡ್ರಿ. ಯಾವುದಕ್ಕೆ ರೀ? 100ಕ್ಕೆ 10% ಕಡಿಮೆ ಮಾಡ್ರಿ. ಎಷ್ಟಾಯ್ತು ರೀ?
90. ಎಷ್ಟಾಯ್ತು? 90. ನೆಕ್ಸ್ಟ್ ನೋಡ್ಬೋದು ಈ 0 ಈ 0 ಈ 0 ಈ 0 ಈ 0 ಈ 0 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಲ್ಟಿಪ್ಲಿಕೇಶನ್ ಯಾವ್ಯಾವ್ದು ಕಡ್ತು ಹೋಗ್ತೈತಿ ನೋಡ್ಬೇಕು ನಾವೀಗ. ಸೊ ಕಲರ್ ಕಾಣೋದಿಲ್ಲ, 1 ಸೆಕೆಂಡ್ ಚೇಂಜ್ ಮಾಡ್ತೀನಿ, ವೈಟ್ ಇರಲಿ. 2 6 2 5 ನೆಕ್ಸ್ಟ್ 5 1 5 2 10 2 ಉಳಿತು 5 5 25 5 5 ಎಷ್ಟ್ರಿ 25. ನೆಕ್ಸ್ಟ್ 25 25 6 25 6 ನೋಡ್ರಿ ಸಿಂಪಲ್ ಆಗಿ 5 6 ಎಷ್ಟ್ರಿ 30. ನೆಕ್ಸ್ಟ್ 6 2 12 ಪ್ಲಸ್ 3 ಎಷ್ಟ್ರಿ 15. ನೆಕ್ಸ್ಟ್ ಎಷ್ಟ್ರಿ 9ರಿಂದ ಗುಣಿಸ್ಬೇಕು 0 0 9 5 45 9 4 36 ಪ್ಲಸ್ 4 40 ಸಾರಿ ಮತ್ತು 1350 ರೂಪಾಯಿ. ಎಷ್ಟಾಗ್ತೈತ್ರಿ? 1350 ರೂಪಾಯಿ. ನೆಕ್ಸ್ಟ್ ಲೆಕ್ಕ ನೋಡ್ಬೋದು. ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನ 400 ರೂಪಾಯಿಗೆ ಕೊಂಡು, ಎಷ್ಟಕ್ಕೆ 400 ರೂಪಾಯಿಗೆ ಕೊಂಡು 500 ರೂಪಾಯಿಗೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಆ ವ್ಯಾಪಾರದಲ್ಲಾಗುವ ಶೇಕಡ ಲಾಭ ಎಷ್ಟು? ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಎಷ್ಟಕ್ಕೆ ತಗೊಂಡನ್ರಿ? 400 ರೂಪಾಯಿಗೆ ತಗೊಂಡನು. ಎಷ್ಟಕ್ಕೆ ಮಾರಿದನ್ರಿ? 500 ರೂಪಾಯಿಗೆ ಮಾರಿದನು. ಎಷ್ಟು ಲಾಭ ಆಗಿದೆ ರೀ? 100 ರೂಪಾಯಿ ಲಾಭ ಆಗಿದೆ. ಎಷ್ಟಾಗಿದೆ ರೀ? 100 ರೂಪಾಯಿ ಲಾಭ. ಹಾಗಾದ್ರೆ ಅವನಿಗೆ ಆಗ್ತಕ್ಕಂಥ ಶೇಕಡ ಅಂದ್ರೆ ಏನ್ರಿ? 100ಕ್ಕೆ ಎಷ್ಟು? ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ 400 ರೂಪಾಯಿಗೆ ತಗೊಂಡನು. ಎಷ್ಟಕ್ಕೆ ಮಾರಿದನ್ರಿ? 500 ರೂಪಾಯಿಗೆ ಮಾರಿದನು. 100 ರೂಪಾಯಿ ಲಾಭ ಐತೆ. ಅಂದ್ರೆ ಸಿಂಪಲ್ ಆಗಿ ಒಂದು ಬಿಸ್ನೆಸ್ ಒಳಗೆ 400 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಎಷ್ಟಾಗ್ತೈತಿ? 100 ರೂಪಾಯಿ ಪ್ರಾಫಿಟ್ ಆಗ್ತೈತಿ. ಅಂದ್ರೆ 100ಕ್ಕೆ ಎಷ್ಟು? ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದ ರೀ? 400. ಯಾವ್ದು ಬರ್ತದ? 400. ಉಳಿತು ಯಾವ್ದ್ರಿ? 100 ಇಂಟು 100. ಸೊ ಈ 2 0 ಈ 2 0 ಕ್ಯಾನ್ಸಲ್ ಆದು. 100 ಒಳಗೆ 4 ಭಾಗ ಮಾಡ್ರೆ ಆನ್ಸರ್ ಎಷ್ಟು ಬರ್ತದ್ರಿ? 25%. ಎಷ್ಟು ಪರ್ಸೆಂಟ್ ರೀ? 25%. ಅವಾಗೇನಾಗ್ತದ? ಪ್ರಾಫಿಟ್ ಆಗ್ತದ. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ? ಸೇಮ್ ಕ್ವಶನ್ ಅದ. ಏನದ ರೀ? ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಕ್ಕಂಥ ಚಾಪ್ಟರ್ ಮ್ಯಾಗಿಂದ ಕ್ವಶನ್ ಅದ. ಕೇಳ್ತಕ್ಕಂಥ ಮೆಥಡನ್ನು ಸ್ವಲ್ಪ ಜಾಸ್ತಿ ಮಾಡಿದಾನೆ. ಹೆಂಗೆ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫರ್ದರ್ ಸಿಂಪ್ಲಿಫಿಕೇಶನ್ ನೀವು ಮಾಡಿ ಕಮೆಂಟನ್ನು ತಿಳಿಸ್ಬೇಕು ಕಮೆಂಟ್ ಒಳಗೆ. ಒಬ್ಬ ಅಂಗಡಿ ಮಾಲೀಕನು ಒಂದು ರೇಡಿಯೋ ಅನ್ನು 250 ರೂಪಾಯಿಗೆ ಮಾರಾಟ ಮಾಡುವುದರಿಂದ, ಎಷ್ಟಕ್ಕೆ ರೀ? 250 ರೂಪಾಯಿಗೆ ಮಾರಾಟ ಮಾಡುವುದರಿಂದ 12% ನಷ್ಟು ನಷ್ಟವನ್ನು ಅನುಭವಿಸುತ್ತಾನೆ. ಹಾಗಾದರೆ ಆ ಒಂದು ರೇಡಿಯೋ ಬೆಲೆ ಎಷ್ಟು ಕೇರ್? ಅವ 250 ರೂಪಾಯಿಗೆ ಮಾರ್ತಾನೆ. ಸೊ ಸಿಂಪಲ್ ಆಗಿ ಒಂದು ಫಾರ್ಮುಲಾ ಬರ್ತದ. ಕೊಂಡ ಬೆಲೆ ನೆಕ್ಸ್ಟ್ ಯಾವ್ದ್ರಿ? ಮಾರಿದ ಬೆಲೆ. ಯಾವ್ದು ಬರ್ತದ? ಮಾರಿದ ಬೆಲೆ. ಕೊಂಡ ಬೆಲೆ ಮತ್ತು ಇನ್ನೊಂದು ಯಾವ್ದ್ರಿ? ಮಾರಿದ ಬೆಲೆ. ಒಂದು ವಸ್ತುವನ್ನು ಎಷ್ಟಕ್ಕೆ ಮಾರತಾನ್ರಿ? ಅವ 250 ರೂಪಾಯಿಗೆ ಮಾರತಾನ. ಎಷ್ಟಕ್ಕೆ ಮಾರತಾನೋ? 250 ರೂಪಾಯಿಗೆ ಮಾರತಾನ. ನಮಗೇನು ಕಂಡುಹಿಡಿಯೋದನು? ಕೊಂಡ ಬೆಲೆ ಕಂಡುಹಿಡಿಯೋದನು. ಆದರೆ ಇದ್ರದ್ದು 100 ರೂಪಾಯಿ ಇತ್ತಂದ್ರೆ ಲಾಸ್ ಎಷ್ಟಾಗತೈತಿ? ನಮಗೆ 12% ಲಾಸ್ ಆಗತೈತಿ. ಎಷ್ಟ್ರಿ? 12% ಲಾಸ್ ಅಂದ್ರೆ ಎಷ್ಟ? 88. ಎಷ್ಟ್ರಿ? 80. 100 ರೂಪಾಯಿಗೆ ತೊಗೊಂಡು ಎಷ್ಟಕ್ಕೆ ಮಾರತಾನವ? 88 ರೂಪಾಯಿಗೆ ಮಾರತಾನ. ಇದಕ್ಕೆ ನಾವೇನಂತೀವಿ? 12% ನಷ್ಟ. ಏನಂತೀವಿ? 12% ನಷ್ಟ. ಇವಾಗ ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದೆ ನೋಡ್ರಿ? 88. ಯಾವ್ದು ಬರ್ತದ? 88. ಉಳಿತು ಯಾವ್ದ್ರಿ? 100 ಇಂಟು 250. 100 ಇಂಟು 250. ಇದನ್ನ ಒಂದು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಬರೀ ನಾವು ಅಷ್ಟೇ ಒನ್ ವೇ ಹೇಳೋದಾಗಬಾರ್ದು, ಎರಡೂ ಕಡೆಯಿಂದನೂ ಆಗ್ಬೇಕು. ಆನ್ಲೈನ್ ಇದ್ರೂ ಕೂಡ ನೀವು ಕೂಡ ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಚಿನ್ನದ ಆಭರಣವನ್ನು 16,000 ರೂಗಳಿಗೆ ಮಾರಾಟ ಮಾಡುವುದರಿಂದ 16,000 ರೂಗಳಿಗೆ ಮಾರಾಟ ಮಾಡುವುದರಿಂದ 20% ನಷ್ಟು ನಷ್ಟವನ್ನ ಅನುಭವಿಸುತ್ತಾನೆ. ಹಾಗಾದರೆ ಚಿನ್ನದ ಕೊಂಡ ಬೆಲೆ ಏನು? ಸೊ ನಮಗೆ ಕೊಂಡ ಬೆಲೆ ಕನ್ನಡಿ ಅಂದರೆ ಕೊಂಡ ಬೆಲೆ ಮಾರಿದ ಬೆಲೆ. ಇದ ಸೂತ್ರ ಭಾಳ ದೊಡ್ಡದ, ನೆನಪಿಟ್ಕೋಬೇಕು. ಕೊಂಡ ಬೆಲೆ ಮಾರಿದ ಬೆಲೆ. ಒಂದು ವಸ್ತುವನ್ನ ಎಷ್ಟಕ್ಕೆ ಮಾರತಾರ್ರಿ? ಅವರ 16,000 ರೂಪಾಯಿಗೆ ಮಾರಾತಾರೋ. ಎಷ್ಟಕ್ಕೆ ಮಾರತಾರ್ರಿ? 16,000 ರೂಪಾಯಿಗೆ ಮಾರತಾರೋ. ಕೊಂಡ ಬೆಲೆ ಗುರುತಿಲ್ಲ, ನಾವು ಕಂಡುಹಿಡಿಬೇಕು. ಕೊಂಡ ಬೆಲೆ ಯಾವಾಗಲೂ ಇಲ್ಲಿ ನಮಗೆ ಶೇಕಡ ಕೊಟ್ಟಿರೋದ್ರೆ ನಾವು 100ಕ್ಕೆ ತಿಳ್ಕೋಬೇಕು. ಎಷ್ಟು ಲಾಸ್ ಆಗೈತ್ರಿ? 20% ಲಾಸ್ ಅಂದ್ರೆ 100ಕ್ಕೆ ಎಷ್ಟಾತ್ರಿ? 80. ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದ ರೀ?
80 ಉಳಿತು ಯಾವುದು ಇವಾಗ 100 ಇಂಟು 16,000 ಎಷ್ಟ್ರಿ 100 ಇಂಟು 16,000 ಈ 0 8 ಒಂದ್ಲೆ 8 ಎರಡ್ಲೆ ಈ 2 0 ಈ 2 0 ಒಟ್ಟು 0 ಎಷ್ಟ್ರಿ 4 0ಗಳು ಉಳ್ತಾವು ನೆಕ್ಸ್ಟ್ 2 ಒಂದ್ಲೆ 2 ಆ ಒಂದು ಚಿನ್ನಾಭರಣದ ಕೊಂಡ ಬೆಲೆ ಎಷ್ಟಾಯ್ತ್ರಿ 20,000 ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಅನುಪಾತ ಮತ್ತು ಸಮಾನುಪಾತ ಒಳಗೆ ಬರ್ತಕ್ಕಂಥ ಪಾಲುಗಾರಿಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮ್ಯಾಗ ಸೊ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ ಸಾಕಷ್ಟು ಬಾರಿ ಈ ಒಂದು ಏರಿಯಾದಾಗ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ ಸೊ ಅಗದಿ ಈಸಿಯಾಗಿ ನೀವು ಇದನ್ನ ಚಾಪ್ಟರ್ ನೆನಪಿಟ್ಕೋಬಹುದು ಟ್ರಿಕ್ ಮೇಲಕ್ಕೆ ಏನದ ಕ್ವಶನ್ ನೋಡ್ರಿ ಎ ಮತ್ತು ಬಿಗಳು ಅನುಕ್ರಮವಾಗಿ 85,000 ಮತ್ತು 15,000 ಬಂಡವಾಳದೊಂದಿಗೆ 85,000 ಮತ್ತು 15,000 ಬಂಡವಾಳದೊಂದಿಗೆ ಪರಸ್ಪರ ಪಾಲುದಾರರಾಗಿ ವ್ಯಾಪಾರವೊಂದನ್ನು ಆರಂಭಿಸುತ್ತಾರೆ ಒಂದು ವರ್ಷದ ಕೊನೆಯಲ್ಲಿ ಪಡೆದ ಲಾಭಾಂಶವನ್ನ ಯಾವ ಅನುಪಾತದಲ್ಲಿ ಹಂಚಿಕೊಳ್ಳಬೇಕು ಎಷ್ಟು ಜನ ಅದಾರೆ ಎ ಮತ್ತು ಬಿ ಅಂತ ಇಬ್ಬರು ಜನ ಅದಾರೆ ಒಬ್ಬ ವ್ಯಕ್ತಿ ಯಾರು ಎ ಇನ್ನೊಬ್ಬ ವ್ಯಕ್ತಿ ಯಾರು ಬಿ ಇಬ್ಬರು ಜನನು ಎ ಅಂತಕ್ಕಂಥ ವ್ಯಕ್ತಿ 85,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಎಷ್ಟ್ರಿ 85,000 ಬಿ ಅಂತಕ್ಕಂಥ ವ್ಯಕ್ತಿ 15,000 ರೂಪಾಯಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಎ ಅಂತಕ್ಕಂಥ ವ್ಯಕ್ತಿ 85,000 ಬಿ ಅಂತಕ್ಕಂಥ ವ್ಯಕ್ತಿ 15,000 ರೂಪಾಯಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದನು ಸೊ ಆಗ ಮಾಡಿದರು ಒಂದು ವರ್ಷ ತನ ಬಿಸ್ನೆಸ್ ವ್ಯಾಪಾರವನ್ನ ಮುನ್ನಡೆಸಿದರು ಒಂದು ವರ್ಷ ಆದ ನಂತರ ಆ ಒಂದು ವ್ಯಾಪಾರದಲ್ಲಿ ಲಾಭ ಬರ್ತದ ಆ ಒಂದು ಲಾಭಾಂಶವನ್ನ ಅವರಿಬ್ಬರು ಯಾವ ಒಂದು ಅನುಪಾತದಲ್ಲಿ ಪಾಲ ಹಂಚ್ಕೋತಾರ ಅಂತ ಕೇಳಿದರು ಸೊ ಈ 3 0 ಕ್ಯಾನ್ಸಲ್ ಆದವು 5 3 15 5 1 3 ಉಳಿತು 5 7 35 ಯಾವ ಒಂದು ಅನುಪಾತ ರೀ 17:3 ಇದನ್ನ ಏನ್ ಮಾಡ್ತಾರ ಅವ್ರ ಪಾಲ ಹಚ್ಕೋತಾರ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದ ಇಲ್ಲಿ 3 ಜನ ಅದಾರ ಎ ಅನುಪಾತ ಬಿ ಅನುಪಾತ ಸಿ ಎ ಅಂತಕ್ಕಂಥ ವ್ಯಕ್ತಿ ಎಷ್ಟು ರೊಕ್ಕ ಹಾಕಿದನ್ರಿ 35,000 ರೂಪಾಯಿ ಹಾಕಿದನು ಬಿ ಅಂತಕ್ಕಂಥ ವ್ಯಕ್ತಿ 65,000 ರೂಪಾಯಿ ಹಾಕಿದನು ಸಿ ಅಂತಕ್ಕಂಥ ವ್ಯಕ್ತಿ 95,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದನು ಒಂದು ವರ್ಷದ ಕೊನೆಯಲ್ಲಿ ಅವರಿಗೆ ಆ ವ್ಯಾಪಾರದಾಗ ಲಾಭಾಂಶ ಬರ್ತದ ಆ ಒಂದು ಲಾಭಾಂಶವನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡ್ಕೋಬೇಕು ಯಾವ ಒಂದು ಅನುಪಾತದಲ್ಲಿ ಹಂಚಿಕೆ ಮಾಡ್ಕೋಬೇಕಂತ ಕೇಳಿದಾರೆ ಆಗ ನೀವೇನ್ ಮಾಡ್ತೀರಿ ಈ 3 0 ಕ್ಯಾನ್ಸಲ್ ಆಯ್ತು ಎಷ್ಟು ಉಳಿತ್ರಿ 35 65 ನೆಕ್ಸ್ಟ್ 95 ನೆಕ್ಸ್ಟ್ ಇವೆಲ್ಲಾನು ಯಾವ ಮಗ್ಗಿ ಒಳಗೆ ಬರ್ತಾವ 5 ಮಗ್ಗಿ 5 7 35 5 1 1 ಉಳಿತು 5 3 15 ನೆಕ್ಸ್ಟ್ 5 1 4 ಉಳಿತು 5 9 45 ಯಾವ ಒಂದು ಅನುಪಾತಕ್ಕೆ ಪಾಲ ಹಚ್ಕೋತಾರ ಅವ್ರ 7:13:19 ಅವ್ರು 3 ಜನನು ಹಣವನ್ನ ಪಾಲ ಹಚ್ಕೋತಾರ ಈ ಪಾಲುಗಾರಿಕೆ ಅಂತಕ್ಕಂಥ ಕಾನ್ಸೆಪ್ಟ್ ನಿಮ್ಮ ತಲೆ ಒಳಗೆ ಸ್ವಲ್ಪ 1% ಹೋಗಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ ಒಬ್ಬ ವ್ಯಕ್ತಿಯು ದಿನಕ್ಕೆ 12,000 ರೂಗಳನ್ನು ದುಡಿಯುತ್ತಾನೆ 1,200 ರೂಗಳನ್ನು ದುಡಿಯುತ್ತಾನೆ ಮತ್ತು 800 ರೂಗಳನ್ನು ಖರ್ಚು ಮಾಡುತ್ತಾನೆ 1,200 ರೂಪಾಯಿ ದುಡಿತಾನು 800 ರೂಗಳನ್ನು ಖರ್ಚು ಮಾಡುತ್ತಾನೆ ಹಾಗಾದರೆ ಆತನ ಖರ್ಚು ಮತ್ತು ಉಳಿತಾಯದ ಅನುಪಾತ ಎಷ್ಟು ಒಬ್ಬ ವ್ಯಕ್ತಿ ಎಷ್ಟು ದುಡಿತಾನ್ರಿ 1,200 ದುಡಿತಾನು 800 ರೂಪಾಯಿ ಖರ್ಚು ಮಾಡ್ತಾನು ಉಳಿತ ಎಷ್ಟ್ರಿ 400 ರೂಪಾಯಿ ಇದು ಅವನ ಆದಾಯ ಅಂತ ತಿಳ್ಕೊಬಹುದು ಇದು ಅವನ ಖರ್ಚು ಅಂತ ತಿಳ್ಕೊಬಹುದು ಇದು ಅವನ ಉಳಿತಾಯ ಅಂತ ತಿಳ್ಕೊಬಹುದು ಏನಂತ ತಿಳ್ಕೊಬಹುದು ಉಳಿತಾಯ ಏನ್ ಕೇಳಿದಾರೆ ಅವರು ಖರ್ಚು ಮತ್ತು ಉಳಿತಾಯದ ಅನುಪಾತ 4:1 4 ಆನ್ಸರ್ ಎಷ್ಟ್ರಿ 2:1 ಎಷ್ಟಾಗ್ತದ 2:1 ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ಸೇಮ್ ಕ್ವಶನ್ ಎರಡು ಸಂಖ್ಯೆಗಳ ಅನುಪಾತ ರೇಷಿಯೋ ಅಂಡ್ ಪ್ರಪೋರ್ಷನ್ ಸಾಕಷ್ಟು ಬಾರಿ ಅನುಪಾತ ಮತ್ತು ಸಮಾನುಪಾತ ಎಕ್ಸಾಮ್ ಒಳಗೆ ಕ್ವಶನ್ಸ್ ಬರ್ತಾವ ಎರಡು ಸಂಖ್ಯೆಗಳ ಅನುಪಾತ 3:5 ಎಷ್ಟದವ್ರಿ 3:5 ಅವುಗಳ ಮೊತ್ತ 45 ಅವುಗಳ ಮೊತ್ತ ಎಷ್ಟ್ರಿ 40 ಆಗಿದ್ದರೆ ಆ ಎರಡು ಸಂಖ್ಯೆಗಳು ಯಾವಂತ ಕೇಳಿದಾರೆ ಅವರು ಒಂದು ಸಂಖ್ಯೆ 3 ಐತಿ ಇನ್ನೊಂದು ಸಂಖ್ಯೆ 5 ಐತಿ ಇವೆರಡನ್ನು ಕೂಡಿಸಿದ್ರೆ ಎಷ್ಟಾಗ್ತದ್ರಿ 40
ಸೊ ಇದನ್ನ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ. 3x 5x ಎರಡು ಕೂಡಿಸಿದ್ರೆ ಎಷ್ಟಾಗ್ತದೆ? 40. ಎಷ್ಟಾಗ್ತದೆ? 8x ಈಸ್ ಈಕ್ವಲ್ ಟು ಎಷ್ಟು ರೀ? 40. 8 ಎಷ್ಟಲೇ ರೀ? 8 ಒಂದ್ಲೆ 8 ಐದ್ಲೆ ಎಕ್ಸ್ನ ಬೆಲೆ ಎಷ್ಟಾಯ್ತು? 5 ಆಯ್ತು. ನೆಕ್ಸ್ಟ್ 3 ಐದ್ಲೆ ಎಷ್ಟು ರೀ? 15. 3 ಐದ್ಲೆ ಎಷ್ಟು ರೀ? 15. ನೆಕ್ಸ್ಟ್ 5 ಐದ್ಲೆ ಎಷ್ಟು ರೀ? 25. ಆ ಎರಡೂ ಸಂಖ್ಯೆಗಳು ಎಷ್ಟಾಗ್ತಾವ ಅಂದ್ರೆ ಒಂದು ಸಂಖ್ಯೆ 15, ಇನ್ನೊಂದು ಸಂಖ್ಯೆ 25. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 9100 ರೂಗಳನ್ನು ಎಷ್ಟು ರೀ? 9100 ರೂಗಳನ್ನು ಎ ಮತ್ತು ಬಿಗಳ ನಡುವೆ 7:6ರಲ್ಲಿ ಹಂಚಿಕೆ ಮಾಡಿದರೆ 7:6ರಲ್ಲಿ ಹಂಚಿಕೆ ಮಾಡಿದರೆ ಬಿ ವ್ಯಕ್ತಿಯ ಪಾಲು ಎಷ್ಟು? ಬಿ ವ್ಯಕ್ತಿಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟದವ್ರಿ ರೊಕ್ಕ? ನಮ್ಮ ಕಡೆ ಯಾರ್ಯಾರು ಅದಾರು? ಒಬ್ಬ ವ್ಯಕ್ತಿ ಯಾರದಾರು? ಎ ಅದನು. ಇನ್ನೊಬ್ಬ ಯಾರದಾರ್ರಿ? ಬಿ ಅದನು. ಎ ವ್ಯಕ್ತಿ ಹತ್ರ ಎಗ 7 ಫಲ ಕೊಡಬೇಕು, ಬಿಗೆ 6 ಫಲ ಕೊಡಬೇಕು. ಒಟ್ಟು ಹಣ ಎಷ್ಟೈತ್ರಿ? 9100. ಎಷ್ಟದ ರೀ? 9100. ನನ್ನ ಹತ್ರ 9100 ರೂಪಾಯಿ ಹಣ ಐತಿ. ಇದ್ರೊಳಗೆ ಎ ಮತ್ತು ಬಿ ಇಬ್ಬರು ಜನಕ್ಕೆ ಪಾಲ ಮಾಡಬೇಕು. ಪಾಲ ಮಾಡಿದಾಗ ಎ ಅಂತಕ್ಕಂಥ ವ್ಯಕ್ತಿಗೆ 7 ಫಲ ಕೊಡಬೇಕು, ಬಿ ಅಂತಕ್ಕಂಥ ವ್ಯಕ್ತಿಗೆ 6 ಫಲ ಕೊಡಬೇಕು. ಹಾಗಾದರೆ ಒಟ್ಟು ಎಷ್ಟು ಪಾಲ ಆಗ್ಬೇಕು? ನನ್ನ ಹತ್ರ ಇರ್ತಕ್ಕಂಥ ದುಡ್ಡಿನಾಗ 13 ಪಾಲ ಆಗಬೇಕು. ಅಂದರೆ 9100 ರೂಪಾಯಿ ಒಳಗೆ ಎಷ್ಟು ಪಾಲ ಮಾಡ್ಬೇಕ್ರಿ? ನಾವು 13 ಪಾಲ ಮಾಡಬೇಕು. 13 ಒಂದ್ಲೆ 13 ಏಳ್ಲೆ 91, 0ಕ್ಕೆ 0. ಎಷ್ಟು 0 ರೀ? 2 0 ಬಂದು. ಸೊ ಇವಂಗ 6 ಫಲ ಕೊಡ್ಬೇಕಂದ್ರೆ 706 ಕೊಡಬೇಕು. ಇವಂಗೂ ಕೂಡ 7 ಫಲ ಕೊಡಬೇಕು. ಯಾರ್ದು ಕೇಳ್ಯಾರ? ನಮಗೆ ಬೀದ್ ಕೇಳ್ಯಾರು. 7 6ಲೆ 42. ಇವಂಗೆ ಎಷ್ಟು ಹೋಗ್ತದೆ? 4200 ರೂಪಾಯಿ ಫಲ ಆಗ್ತದೆ. ನೆಕ್ಸ್ಟ್ ಕ್ವಶನ್, 84,000 ರೂಪಾಯಿ ಅದ ರೀ. ಎಷ್ಟದ ರೀ? 84,000 ರೂಗಳನ್ನು ಎ ಬಿ ಮತ್ತು ಸಿಗಳಿಗೆ ಹಂಚಿಕೆ ಮಾಡಿದರೆ ಸಿ ವ್ಯಕ್ತಿಯ ಪಾಲು ಎಷ್ಟಂತ ಕೇಳಿದ್ದಾರೆ. ಸೊ ಎಷ್ಟು ಜನ ಅದಾರ ನೋಡ್ರಿ? ಮೊದಲನೇದಾವ ಎ, ಎರಡನೇದಾವ ಯಾರು? ಬಿ, ಮೂರನೇದಾವ ಯಾರು ರೀ? ಸಿ. ಎಗೆ ಅನುಪಾತ ಎಷ್ಟು ರೀ? 5, ಬಿಗೆ ಎಷ್ಟು ರೀ? 3, ಸಿಗೆ ಎಷ್ಟು ರೀ? 4. ಒಟ್ಟು ಹಣ ಎಷ್ಟದ ನಮ್ದು? 84,000. ಎಷ್ಟದ ರೀ? 84,000. 84,000ದಾಗ ಎಷ್ಟು ಪಾಲ ಆಗಬೇಕು? 5 4 9, 9 3 ಎಷ್ಟು ರೀ? 12. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತದೆ. ಆ ವ್ಯಾಲ್ಯೂನ ಇವ್ನ ಗುಣಾಕಾರ ಮಾಡ್ರೆ ನಿಮಗೆ ಆನ್ಸರ್ ಸಿಗ್ತದೆ. ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ನೀವು ಮಾಡಬೇಕು. ಓಕೆ, ಇದೇನದಪ್ಪ? ಟ್ರೈನ್ ಪ್ರಾಬ್ಲಮ್ಸ್. ಏನದ? ಟ್ರೈನ್ ಪ್ರಾಬ್ಲಮ್ಸ್. ಸಾಕಷ್ಟು ಯಾವುದೇ ಎಕ್ಸಾಮ್ಗೆ ಹೋಗ್ರಿ, ಈ ಎಕ್ಸಾಮ್ದಾಗ ಟ್ರೈನ್ ಪ್ರಾಬ್ಲಮ್ಸ್ ಇಲ್ಲದ ಕ್ವಶನ್ಸ್ ಇರೋದಿಲ್ಲ. ಏನದ ಟ್ರೈನ್ ಪ್ರಾಬ್ಲಮ್ಸ್ ಕ್ವಶನ್? 150 ಮೀಟರ್ ಉದ್ದದ ಒಂದು ರೈಲು. ಎಷ್ಟದ ರೀ? 150 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 54 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಪ್ರತಿ ಗಂಟೆಗೆ 54 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಹಾಗಾದರೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನು ದಾಟಲು ಎಷ್ಟು ಸೆಕೆಂಡ್ ಸಮಯ ತೆಗೆದುಕೊಳ್ಳುವುದು? ಸೊ ನಮ್ಗೆ ಇದಕ್ಕೊಂದು ಫಾರ್ಮುಲಾ ಅದ, LTS. LTS. ಎಲ್ ಅಂದ್ರೆ ಏನ್ರಿ? ಲೆಂತ್. ಎಲ್ ಅಂದ್ರೆ ಏನ್ರಿ? ಲೆಂತ್. ಲೆಂತ್ ಅಂದ್ರೆ ಕನ್ನಡದಾಗ ನಾವೇನಂತೀವಿ? ಉದ್ದ. ಏನಂತೀವಿ? ಉದ್ದ. ನೆಕ್ಸ್ಟ್ ಯಾವ್ದದ? ಟಿ. ಟಿ ಅಂದ್ರೆ ಏನ್ರಿ? ಟೈಮ್. ಟೈಮ್ ಅಂದ್ರೆ ಕನ್ನಡದಾಗ ನಾವೇನಂತೀವಿ? ಸಮಯ ಅಥವಾ ಅವಧಿ. ಸಮಯ ಅಥವಾ ಅವಧಿ. ಎಸ್ ಅಂದ್ರೆ ಏನ್ರಿ? ಸ್ಪೀಡ್. ಎಸ್ ಅಂದ್ರೆ ಏನ್ರಿ? ಸ್ಪೀಡ್. ಸ್ಪೀಡ್ ಅಂದ್ರೆ ಕನ್ನಡದಾಗ ಏನಂತೀವಿ? ವೇಗ. ಏನಂತೀವಿ? ವೇಗ. ನಮಗೇನು ಕಂಡು ಅಂದ್ರಲ್ಲಿ ಸಮಯ ಕೇಳಿದರು. ಸಮಯ ಅಂದ್ರೆ ಟಿ ಮೇಲೆ ಕೈ ಇಟ್ಬೇಕು. ಟಿ ಮೇಲೆ ಕೈ ಇಟ್ರೆ ಏನು ಕಾಣ್ತೈತಿ ನಮ್ಗೆ? L/S. ಏನು ಕಾಣ್ತದ? L/S. ಅದ ಸ್ಪೀಡ್ ಕೇರ್, ಸ್ಪೀಡ್ ಮೇಲೆ ಕೈ ಇಡಬೇಕು. L/T. ಎಲ್ ಮೇಲೆ ಕೈ, ಲೆಂತ್ ಕೇರ್ ಅಂದ್ರೆ ಲೆಂತ್ ಮೇಲೆ ಕೈ ಇಡಬೇಕು. T × S. ಟೈಮ್ ಕೇಳಿದರು. ಸೊ ಲೆಂತ್ ಎಷ್ಟದ ರೀ? 150 ಮೀಟರ್. ಎಷ್ಟದ? 150 ಮೀಟರ್. ಸ್ಪೀಡ್ ಎಷ್ಟದ ರೀ? 54 ಕಿಲೋಮೀಟರ್. ಎಷ್ಟದ? 54 ಕಿಲೋಮೀಟರ್ ಅದ. ಸೊ ಇದು ಕಿಲೋಮೀಟರ್ ಅದ, ಇದು ಮೀಟರ್ದಾಗ ಅದ. ಸೊ ಇದು ಕಿಲೋಮೀಟರ್, ಇದನ್ನು ಮೀಟರ್ ಕನ್ವರ್ಟ್ ಮಾಡ್ಬೇಕಾರೆ 5/18 ಮಾಡ್ಬೇಕು. ಏನು ಮಾಡ್ಬೇಕ್ರಿ? 5/18. 18 ಒಂದ್ಲೆ 18 1 18, 18 30, 18 3 54, 5 3 ಎಷ್ಟು ರೀ? 15. ಅಂದ್ರೆ ಎಷ್ಟು ರೀ? 10 ಸೆಕೆಂಡ್. ಎಷ್ಟು ಸೆಕೆಂಡ್ ಟೈಮ್ ತೋದಿದ್ದ? 10 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ತದೆ. ನೆಕ್ಸ್ಟ್ ಸೇಮ್ ಕ್ವಶನ್. ಇದು ಕೂಡ ಹ್ಯಾಂಡ್ ಶೇಕಿಂಗ್ ಅಂತಕ್ಕಂಥ ಒಂದು ಇದ್ರ ಮೇಲೆ ಬರ್ತಕ್ಕಂಥ ಕ್ವಶನ್. ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳು
ಪ್ರತಿಯೊಬ್ಬರ ಜೊತೆಗೆ ಪರಸ್ಪರ ಹಸ್ತಲಾಘವನ್ನ ನೀಡಿದರೆ ಅಲ್ಲಿ ಉಂಟಾಗುವ ಒಟ್ಟು ಹಸ್ತಲಾಘಗಳ ಸಂಖ್ಯೆ ಏನಂತ ಕೇಳಿದಾರೆ. ಇದಕ್ಕೊಂದು ಫಾರ್ಮುಲಾ ಬರ್ತದೆ, n ಇಂಟು n ಮೈನಸ್ 1 ಡಿವೈಡ್ ಬೈ 2. n ಅಂದ್ರೆ ಆ ಒಂದು ತರಗತಿ ಒಳಗೆ ಎಷ್ಟು ಜನ ಅದಾರ್ರಿ? 8 ಜನ ಅದಾರು. ನೆಕ್ಸ್ಟ್ n2 ಮೈನಸ್ 1 ಡಿವೈಡ್ ಬೈ 2. 8 ಇಂಟು 8ರಾಗ ಒಂದು ಹೋದ್ರೆ ಎಷ್ಟು ರೀ? 7 ಡಿವೈಡ್ ಬೈ 2. 2 ಒಂದ್ಲೆ 2 4 7 4 ಎಷ್ಟು ರೀ? 28. ಎಷ್ಟು? 28. ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು 8 ಜನ ಅದಾರ. ಎಷ್ಟು ಜನ ಅದಾರು? 8 ಜನ ಅದಾರು. ಇವಂಗ ಮತ್ತೆ ಇವರಿಬ್ರು ಹ್ಯಾಂಡ್ ಶೇಕ್ ಮಾಡ್ತಾರೆ. ಏನ್ ಮಾಡ್ತಾರ? ಹ್ಯಾಂಡ್ ಶೇಕ್. ಇವನ್ ಜೊತೆ ಮಾಡ್ತಾನೆ, ಅವನ ಜೊತೆ ಮಾಡ್ತಾನೆ. ಹಿಂಗ್ 8 ಜನರು ಎಲ್ಲರ ಜೊತೆ ಹ್ಯಾಂಡ್ ಶೇಕಿಂಗ್ ಮಾಡ್ರೆ ಎಷ್ಟು ಸಲ ಹ್ಯಾಂಡ್ ಶೇಕ್ ಆಗ್ತದೆ, ಕೈ ಶೇಕ್ ಆಗ್ತದೆ ಅಂತ ಕೇಳಿದ್ರೆ 28 ಬಾರಿ. ಎಷ್ಟ್ರಿ? 28 ಬಾರಿ. ಇದೇ ರೀತಿಯಾಗಿ ಡೈಲಿ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಭರತೇಶ್ ಮೂಡಲ್ಗಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಒಳಗೆ SSC GD ಆಗಿರ್ಬೋದು, RPF ಕ್ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಈ ಒಂದು ಚಾನಲ್ನ ನಿಮ್ಮ ಜೊತೆ ಟಚ್ ಒಳಗೆ ಇರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್.